ಭಾರೀ ಮಳೆಗೆ ಕರುನಾಡು ತತ್ತರಿಸಿ ಹೋಗಿದೆ. ಮನೆಗಳಿಗೆ ಹಾನಿಯಾಗಿದೆ, ಬೆಳೆ ನಷ್ಟ ಆಗಿದೆ, ಬದುಕು ನೀರು ಪಾಲಾಗಿದೆ. ವರುಣನ ಆರ್ಭಟಕ್ಕೆ ಆಘಾತಕ್ಕೆ ಹಲವಾರು ಜಿಲ್ಲೆಗಳಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಕೆಲವರು ಮನೆ ಮಠ ಕಳ್ಕೊಂಡು ಮುಂದಿನ ಜೀವನ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನು ರೈತರು ಈ ಸತಿ ಒಳ್ಳೆ ಮಳೆ ಆಗಿದೆ, ಉತ್ತಮ ಫಸಲು ಬರುತ್ತೆ ಅಂತೆಲ್ಲ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಬೆಳೆ ಹಾನಿಯಾಗಿದೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಆಗಿದೆ, ಎಷ್ಟು ನಷ್ಟ ಆಗಿದೆ, ಉಸ್ತುವಾರಿ ಸಚಿವರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ ಇಲ್ವಾ? ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದೀವಿ. ಸಚಿವರೇ, ನಿಮ್ಮ ಜಿಲ್ಲೆಗಳಲ್ಲಿ ಹಾಗಾದ್ರೆ ಸರ್ವೆ ಮಾಡಿಸಿದ್ದೀರಾ? ನೀವು ಎಷ್ಟು ಹೆಕ್ಟೇರ್ ಬೆಳೆ ಹಾನಿ ಅಂತ ಲೆಕ್ಕ ಇದೆಯಾ? ಪ್ರತಿ ಜಿಲ್ಲೆಯ ಮಳೆ ಹಾನಿ ಲೆಕ್ಕವನ್ನ ನ್ಯೂಸ್ 18 ಕೊಡ್ತಾ ಇದೆ. ಇದು ನ್ಯೂಸ್ 18 ನ ವರುಣನ ಆಘಾತದ ರಿಯಾಲಿಟಿ ಚೆಕ್. ಉಸ್ತುವಾರಿ ಮಂತ್ರಿಗಳು ಸಮಸ್ಯೆಯನ್ನ ಆಲಿಸಿದ್ರಾ ಇಲ್ವಾ? ಯಾಕಂದ್ರೆ ಓಟ್ ಕೇಳುವಂತ ಸಂದರ್ಭದಲ್ಲಿ ಜನ ನೆನಪಾಗ್ತಾರೆ. ಆದ್ರೆ ಮಳೆ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆದಾಗ ಸಹಜವಾಗಿ ನಷ್ಟ ಉಂಟಾಗಿದೆ. ಸಾಕಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದಾರೆ, ಬೆಳೆ ಹಾನಿಯಾಗಿದೆ. ನಮ್ಮ ಸಮಸ್ಯೆಯನ್ನ ಆಲಿಸೋರೇ ಇಲ್ಲ ಅಂತ ರೈತರು ಜನ ಹೇಳ್ತಿರುವಾಗ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಿದ್ದಾರಾ ಇಲ್ವಾ? ಯಾವ್ಯಾವ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಆ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ರಾಜ್ಯಾದ್ಯಂತ ಭಾರೀ ಮಳೆಯಿಂದ ಅಪಾರ ಹಾನಿ ಸಂಭವಿಸಿದೆ. ನೆರೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟ ಉಂಟಾಗಿದೆ. ಯಾವ ಜಿಲ್ಲೆಗೆ ಸಚಿವರು ಭೇಟಿ ಕೊಟ್ಟಿದ್ದಾರೆ? ಯಾರು ಭೇಟಿ ಕೊಟ್ಟಿಲ್ಲ. ಜನರ ಸಮಸ್ಯೆಯನ್ನ ಕೇಳ್ದವ್ರು ಯಾರು, ಕೇಳದೆ ಇರೋರು ಯಾರು? ಅಧಿಕಾರಿಗಳ ಮುಖಾಂತರ ಸರ್ವೆ ಮಾಡಿಸಿದ್ದಾರಾ? ಆ ನಷ್ಟದ ಅಂದಾಜು ಸಚಿವರಿಗೆ ಗೊತ್ತಿದೆಯಾ ಇಲ್ವಾ? ಸೊ ಆ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಫಸ್ಟ್ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರೀ ಹಾನಿಯಾಗಿದೆ. 164 ಹೆಕ್ಟೇರ್ ಪ್ರದೇಶದ ಬೆಳೆ ನಷ್ಟವಾಗಿದೆ. ಪ್ರಮುಖವಾಗಿ ಮೆಕ್ಕೆಜೋಳ ಹಾಗೇನೆ ಹೆಸರು ಬೆಳೆ ಬಹುತೇಕ ನಾಶವಾಗಿದೆ. ಇಷ್ಟೆಲ್ಲ ಸಮಸ್ಯೆ ಜನರಿಗೆ, ರೈತರಿಗೆ ಆಗ್ತಾ ಇದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಈ ಕಡೆ ತಲೆ ಹಾಕಿಲ್ಲ. ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿಲ್ಲ ಶಿವರಾಜ್ ತಂಗಡಗಿ. ಮಳೆ ಹಾನಿ ಪ್ರದೇಶಕ್ಕೆ ಉಸ್ತುವಾರಿ ಸಚಿವರು ಭೇಟಿಯನ್ನ ಕೊಟ್ಟಿಲ್ಲ. ಈ ಬಗ್ಗೆ ನೆನ್ನೆನೂ ಕೂಡ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಆಮೇಲೆ ನಿರಂತರವಾಗಿ ಫಾಲೋಅಪ್ ಕೂಡ ಮಾಡ್ತಾ ಇದ್ದೀವಿ. ಇಷ್ಟಾದ್ರೂ ಕೂಡ ಶಿವರಾಜ್ ತಂಗಡಗಿ ಅವರು ಎಚ್ಚೆತ್ತುಕೊಂಡಿಲ್ಲ. ಕೊಪ್ಪಳದಲ್ಲಿ ಸಾಕಷ್ಟು ಬೆಳೆ ಹಾನಿ ಸಂಭವಿಸಿದೆ, ರೈತರಿಗೆ ನಷ್ಟವಾಗಿದೆ. ಆದ್ರೆ ನಮ್ಮ ಕಷ್ಟವನ್ನ ಅಥವಾ ನಮ್ಮ ಗೋಳನ್ನ, ನಮ್ಮ ಅಳಲನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಆ ಭಾಗದಲ್ಲಿ ಮೆಕ್ಕೆಜೋಳ ಸೇರಿದಂತೆ ಸಹಜ ಕೊಪ್ಪಳ ಅಂತಂದ್ರೆ ಅಲ್ಲಿ ಭತ್ತದ ಕಣಜ ಇದೆ. ಈ ಸತಿ ಸಾಕಷ್ಟು ನಷ್ಟ ಉಂಟಾಗಿದೆ, ಸಾಕಷ್ಟು ಮಳೆ ಆಗಿದ್ರಿಂದ ಉಸ್ತುವಾರಿ ಸಚಿವರ ಬಗ್ಗೆ ನೆನ್ನೆನೂ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಇನ್ನೂ ಎಚ್ಚೆತ್ಕೊಂಡಿಲ್ವಾ ಅವರು? ಮತ್ತೆ ಸಂಪರ್ಕ ಮಾಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ಪರಿಹಾರವನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ವರದಿಯನ್ನ ಕೊಡಬೇಕಾಗತ್ತೆ. ಫಸ್ಟ್ 164 ಹೆಕ್ಟೇರ್ ಪ್ರದೇಶದ ಬೆಳೆ ನಷ್ಟ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಒಂದು 2 ಪ್ರದೇಶಕ್ಕಾದ್ರೂ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನ ಆಲಿಸ್ಬೇಕಲ್ಲ. ಆ ಕೆಲಸವನ್ನ ಮಾಡಿಲ್ಲ. ಒಂದ್ ಕಡೆ ಮಳೆ ಸಂಕಷ್ಟದಿಂದಾಗಿ ಜನರು ಹೈರಾಣಾಗಿ ಹೋಗಿದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಇದುವರೆಗೂ ಜನರ ಸಮಸ್ಯೆಯನ್ನ ಆಲಿಸುವಂತ ನಿಟ್ಟಿನಲ್ಲಿ ಫೀಲ್ಡ್ಗೆ ಇಳಿದಿಲ್ಲ. ನಿನ್ನೆಯಿಂದಲೂ ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಹೋಗಿದ್ದಾರೆ, ಜನರ ಸಂಕಷ್ಟವನ್ನ ಯಾಕೆ ಆಲಿಸ್ತಾ ಇಲ್ಲ ಅಂತೇಳಿ. ಭಾರಿ ಮಳೆ ಬಂದಿದೆ, ಹೌದು. ಆ ಮಳೆಯ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನೆರೆ ಪರಿಸ್ಥಿತಿ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರಮುಖವಾಗಿ ರೈತರಿಗೆ ಈ ಬಾರಿ ಸಾಕಷ್ಟು ನಷ್ಟ ಆಗಿದೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಕೊಪ್ಪಳದಲ್ಲಿ ಶಿವರಾಜ್ ತಂಗಡಿಗೆ ಅವರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ನೆನ್ನೆನೂ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇನ್ನೂ ಶಿವರಾಜ್ ತಂಗಡಿ ಅವರು ಎಚ್ಚೆತ್ಕೊಂಡಿಲ್ವಾ? ಅಟ್ಲೀಸ್ಟ್ ಫೋನ್ ಮುಖಾಂತರ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದಾರಾ? ಹೇಳಿ ಕೇಳಿ ಭತ್ತದ ಕಣಜ ಕೊಪ್ಪಳದಲ್ಲೇ ಇರೋದ್ರಿಂದ ಎಷ್ಟೆಲ್ಲ ಹಾನಿ ಆಗಿದೆ ರೈತರಿಗೆ? ಏನು ಶರ್ಮಿತಾ, ನಿನ್ನಿಂದಲೇ ಮಳೆ ಕುರಿತು ಆಗಿರುವಂತಹ ಹಾನಿ ಕುರಿತು ನಾವೆಲ್ಲ ವರದಿಯನ್ನು ಮಾಡ್ತಾ ಇದ್ದೀವಿ. ಆದ್ರೆ ಜೊತೆಗೆ ನಿನ್ನೆ ದಿನ ಏನು ಶಿವರಾಜ್ ತಂಗಡಿಗೆ ಅವರು ಇಲ್ಲಿ ಏನು ಮುಖಾಂತರ ಅಥವಾ ಸ್ಥಳಕ್ಕೆ ಭೇಟಿ ನೀಡದೇ ಇದ್ರು ಒಂದಿಷ್ಟು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದು ಏನಂತ ಹೇಳಿದ್ರೆ, ಏನು ನಿನ್ನೆ ಅದು ಸಹಜವನ್ನ ಹೇಳಿರೋ ಅನ್ನೋದು ಕಾರಣಕ್ಕಾಗಿಲ್ಲ. ಒಟ್ಟಾರೆ ನಿನ್ನೆ ಒಂದು ಕೆಲಾಮಿಟಿ ರಿಲೀಫ್ ಇದರದ್ದು ಒಂದು ಸಭೆಯನ್ನ ಜಿಲ್ಲಾಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತು ಈ ಕುರಿತು ಏನಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಇರುವಂತದ್ದು ಒಂದು ಕಡೆ
SDRF ಮತ್ತು NDRF ನಾರ್ಮ್ಸ್ ಅನ್ನು ಹೊರತುಪಡಿಸಿ ಸಹ ಇಲ್ಲಿ ಸಮೀಕ್ಷೆ ಆಗಬೇಕಾಗಿದ್ದು ತೀರಾ ಅವಶ್ಯಕತೆ. ಯಾಕಂತ ಹೇಳಿದ್ರೆ ನಿರಂತರ ಮಳೆಯಿಂದಾಗಿ ಇಲ್ಲಿ ಮೆಕ್ಕೆಜೋಳ ಮತ್ತು ಹೆಸರಿಗೆ ಕೆಂಪು ರೋಗ ಬಂದಿದೆ. ಆದ್ರೆ ಅದನ್ನ ಹಾನಿ ಅಂತ ತೋರ್ಸಕ್ ಆಗ್ತಾ ಇಲ್ಲ, ಆದ್ರೆ ಅದು ಬೆಳೆ ಕಟ್ಟದೇ ಇರುವಂತಹ ಹಾಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಚಿವರು ಇಲ್ಲಿ ಬಂದು ಆ ರೈತರ ಸಮಸ್ಯೆಯನ್ನ ಆಲಿಸಬೇಕಾಗಿದ್ದು ತೀರಾ ಅವಶ್ಯಕತೆಯಾಗಿದೆ. ಆದ್ರೆ ಇಲ್ಲಿವರೆಗೂ ಸಹ ಶಿವರಾಜ್ ತಂಗಡಿಯವರು ಈ ಸ್ಥಳಕ್ಕೆ ಬಂದಿಲ್ಲ. ಮತ್ತು ಈಗಾಗಲೇ ಇರುವಂತ ಮಾಹಿತಿ ಅವರು ಬೆಂಗಳೂರಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಕೇಳ್ತಾ ಇರೋದ್ರಿಂದ ನಮಗೆ ಈ ಏನು ಬೆಳೆ ಕಾಳು ಕಟ್ಟದೇ ಇರುವಂತ ಬೆಳೆ ಹಾನಿ ಆಗ್ತಾ ಇದೆ ಮತ್ತು ಇದು ಕೊಳೆಯುವ ಸ್ಥಿತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಸರ್ಕಾರ ಅಥವಾ ಜಿಲ್ಲಾಡಳಿತದಿಂದ ಸಮೀಕ್ಷೆ ಮಾಡಿ ಪರಿಹಾರ ಕೊಡ್ರಿ ಅನ್ನುವಂತ ಮಾಹಿತಿಯನ್ನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಶರ್ಮಿತಾ. ಫೈನ್. ಅಂದ್ರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಆ ಕಡೆ ತಲೆ ಹಾಕಿಲ್ಲ, ಅಧಿಕಾರಿಗಳಾದ್ರೂ ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರಾ? ಅಂದ್ರೆ ನೆರೆ ಪೀಡಿತ ಪ್ರದೇಶ ಅಥವಾ ರೈತರು ಯಾರೆಲ್ಲ ಬೆಳೆಗಳನ್ನ ಕಳ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಸರ್ವೆ ಮಾಡೋದು ಇಂಥದ್ದೇನಾದ್ರು ಆಗ್ತಾ ಇದೆಯಾ ಇಲ್ವಾ? ಅಧಿಕಾರಿಗಳು ಅವ್ರ ಕೆಲಸ ಮಾಡ್ತಾ ಇದಾರಾ ಇಲ್ವಾ? ಈಗಿರುವಂತದ್ದು ಏನಂತ ಹೇಳಿದ್ರೆ ಈಗಾಗಲೇ ಏನು ಹಳ್ಳ ದಂಡೆಯಲ್ಲಿ ಮತ್ತು ಕೊಚ್ಚಿಕೊಂಡಿರುವಂತ ಬೆಳೆ ಮತ್ತು ಈ ಕುರಿತು ಸಮೀಕ್ಷೆ ಆಗಿದೆ. ಆದ್ರೆ ಇಲ್ಲಿ ಇರುವಂತ ಸಮಸ್ಯೆ ಒಂದು ಬಹಳ ತೀರಾ ವಿಷಯ. ಯಾಕಂತ ಹೇಳಿದ್ರೆ ಇದು ಬೆಳೆ ನಾರ್ಮ್ಸ್ ಏನು ಕೆಲಾಮಿಟಿ ರಿಲೀಫ್ ಫಂಡ್ ಏನಿದೆ ಈ ನಾರ್ಮ್ಸ್ ಅನ್ನು ಹೊರತುಪಡಿಸಿರುವಂತ ಕಾರಣಕ್ಕಾಗಿ ಇಲ್ಲಿ ಅಧಿಕಾರಿಗಳು ಸಹ ಅದನ್ನು ಪೂರ್ಣ ಜವಾಬ್ದಾರಿ ತಗೊಂಡು ಅದನ್ನ ಸಮೀಕ್ಷೆ ಮಾಡಕ್ ಹೋಗ್ತಾ ಇಲ್ಲ. ಆದ್ರೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಿರಲಿ ಅಥವಾ ಸಚಿವರ ಮಟ್ಟದಲ್ಲಿ ಅದನ್ನ ಸಮೀಕ್ಷೆ ಮಾಡೋದಕ್ಕೆ ಒಂದಿಷ್ಟು ಮತ್ತು ರೈತರು ಈ ಕುರಿತು ಈಗಾಗಲೇ ಏನು ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆಗೆ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗ ನಮಗೆ ಒಂದು ಏನು ಈ ರೀತಿಯ ಸಮೀಕ್ಷೆಯನ್ನು ಮಾಡಿ ಒಂದು ಪರಿಹಾರ ಕೊಡ್ರಿ ಮತ್ತು ಬೆಳೆ ವಿಮೆಯನ್ನ ಮಾಡಿರುವಂತ ರೈತರಿಗೆ ಇದು ಹಾನಿಯಾಗಿದೆ ಎಂದು ತೋರಿಸ್ರಿ ಅನ್ನುವಂತ ಮಾಹಿತಿಯನ್ನ ಅವರು ಅರ್ಜಿ ಮುಖಾಂತರ ಅವ್ರು ಕೇಳ್ಕೊಂತ ಇದ್ದಾರೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಏನಾದ್ರು ಅಧಿಕಾರಿಗಳ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಫಾಲೋ ಅಪ್ ಮಾಡೋಣ ಈ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಶರಣಪ್ಪ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.